ಪ್ರಸ್ತುತ ಸಂದರ್ಭದಲ್ಲಿ ಜಾತಿಗಳ ಮಧ್ಯೆ ಸಾಮರಸ್ಯವನ್ನು ಕೆಡಿಸುವಂತಹ ಕೆಲಸವನ್ನು ಅನೇಕರು ಮಾಡ್ತಿರುವಂಥದ್ದು ನಾವು ಪ್ರತಿನಿತ್ಯವೂ ಕೂಡ ಮಾಡ್ತಾ ಇದ್ದೀವಿ. ಈ ನಡುವೆ ಉಡುಪಿ ಚಲೋ ಅನ್ನುವಂಥ ಹೆಸರಿನಲ್ಲಿ ಅಥವಾ ಬೇರೆ ಬೇರೆ ಹೋರಾಟಗಳ ಹೆಸರಿನಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಹದಗೆಡಿಸುವಂಥ ಪ್ರಯತ್ನಗಳು ಎಲ್ಲೋ ಒಂದು ಕಡೆ ನಡೀತಿರುವೆ ಅನ್ನುವಂಥ ಮಾತುಗಳು ವ್ಯಕ್ತವಾಗ್ತಿರುವಂಥ ಸಂದರ್ಭದಲ್ಲಿ ಚಕ್ರವರ್ತಿ ಸೂಲಿಬೆಲೆಯವರು ಕನಕನ ನಡೆ ಅನ್ನುವಂಥ ಹೆಸರಿನಲ್ಲಿ ಉಡುಪಿಯ ಕಡೆಗೆ ಅವರೇನು ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ, ಇದು ಇಡೀ ನಾಡಿನ ಮತ್ತು ದೇಶಕ್ಕೆ ಒಂದು ಸಾಮರಸ್ಯ ಮತ್ತು ಸೌಹಾರ್ದತೆಯನ್ನು ಬಿಂಬಿಸುವಂಥ ನಿಟ್ಟಿನಲ್ಲಿ ಒಂದು ಚಿಂತನೆಯನ್ನು ಮೂಡಿಸುವಂಥ ನಡೆಯಾಗಬೇಕನ್ನುವಂಥ ಆಲೋಚನೆ ನಮ್ಮದು ಅನ್ನುವಂಥದ್ದು. ಹಾಗಾಗಿ ಈ ಎಲ್ಲದರ ನಡುವೆ ಕನಕನ ನಡೆ, ಕನಕ ಅಂತ ಹೇಳಿದ್ರೆ ಜಾತಿಯನ್ನು ಮೀರಿದಂಥ ವ್ಯಕ್ತಿ, ಅಂಥ ಬಹುದೊಡ್ಡ ದಾರ್ಶನಿಕರ ಹೆಸರಿನಲ್ಲಿ ನಡೆಯುವಂಥ ಒಂದು ಯಾತ್ರೆ ನಮ್ಮೆಲ್ಲರಿಗೂ ಕೂಡ ಒಂದು ಸಹಬಾಳ್ವೆಗೆ ಒತ್ತನ್ನು ಕೊಡಬೇಕಾಗಿದೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಮಾನವನ ಮನಸ್ಸುಗಳು ಕಲುಷಿತವಾಗೋದ್ರ ಬದಲಾಗಿ ಒಂದು ಒಳ್ಳೆಯ ಸಹಜ ಸ್ಥಿತಿಗೆ ಒಬ್ಬರಿಗೊಬ್ಬರು ಸಹಬಾಳ್ವೆಯನ್ನು ಬಾಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕಾಗಿರುವಂಥ ಸಂದರ್ಭ ಇವತ್ತು ನಮ್ಮೆಲ್ಲರ ಮುಂದೆ ಇದೆ. ಇಂಥ ಸಂದರ್ಭಕ್ಕೆ ಕನಕನ ನಡೆ ಮಾದರಿಯಾಗಲಿ ಅನ್ನುವಂಥ ಉದ್ದೇಶ ನಮ್ಮದು. ಅಂಥ ಒಂದು ನಡೆಗೆ ನಮ್ಮ ಪ್ರೋತ್ಸಾಹ ಮತ್ತು ಸಹಕಾರ ಸದಾ ಇರ್ತದೆ ಅಂಥೇಳಿ ಈ ಮೂಲಕ ಹೇಳೋದಕ್ಕೆ ನಾವು ಬಯಸ್ತೀವಿ.